ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಂಜಯ್. ಇವತ್ತು ನಾನು ಮಾತಾಡೋ ಒಂದು ಟಾಪಿಕ್ ಏನಂತ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಈ 5 ಗೋಲ್ಡನ್ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಿದ್ದಾಯ್ತು ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಈಸಿಯಾಗಿ ಸಕ್ಸಸ್ಫುಲ್ ಆಗ್ಬೋದು. ಸೊ ಈ 5 ಗೋಲ್ಡನ್ ರೂಲ್ಸ್ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಪ್ರೆಸ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಬೆಲ್ ಬಟನ್ ಇದೆ. ಸೊ ಇನ್ ಕೇಸ್ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ, ಸೊ ಅಪ್ಲೋಡ್ ಮಾಡಿದ ವಿಡಿಯೋ ಫಸ್ಟ್ ನೋಡ್ಬೇಕು ಅಂತಂದ್ರೆ ಪಕ್ಕದಲ್ಲೇ ಬೆಲ್ ಬಟನ್ ಇದೆ. ಸೊ ಬೆಲ್ ಬಟನ್ ಪ್ರೆಸ್ ಮಾಡಿ, ಆ ಒಂದು ಅಪ್ಲೋಡ್ ಮಾಡಿದಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ 5 ಪಾಯಿಂಟ್ಸ್ ಗಳು ಯಾವ್ದಾವ್ದು ಅನ್ನೋದನ್ನ ನಾನು ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲಿ ನಂಬರ್ 1 ಯಾವುದು ಅಂತ ಅಂದ್ರೆ ಮೀಟ್ ಮೋರ್ ನಂಬರ್ ಆಫ್ ಪೀಪಲ್ ಅಂತ. ಸೊ ಅಂದ್ರೆ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನೀವು ಬೇಗ ಸಕ್ಸಸ್ಫುಲ್ ಆಗಬೇಕು, ಬೇಗ ಗ್ರೋತ್ ಆಗಬೇಕು ಅಂತ ಅಂದ್ರೆ ಜಾಸ್ತಿ ನಂಬರ್ ಆಫ್ ಪೀಪಲ್, ಜನಗಳನ್ನ ನೀವು ಮೀಟ್ ಆಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಜನಗಳನ್ನ ಮೀಟ್ ಆಗಬೇಕು. ಸೊ ನೀವು ಜಾಸ್ತಿ ಮೀಟ್ ಆದಷ್ಟು ಏನಾಗುತ್ತೆ, ಸೊ ನೀವು ಪ್ಲಾನಿಂಗ್ ಕೊಡ್ತೀರಾ, ಅದ್ರ ಬಗ್ಗೆ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಕೊಡ್ತೀರಾ, ಇನ್ಫಾರ್ಮೇಶನ್ ಕೊಡ್ತೀರಾ, ನಿಮ್ಮ ಬಿಸ್ನೆಸ್ ಪ್ಲಾನ್ ಎಕ್ಸ್ಪ್ಲನೇಷನ್ ಕೊಡ್ತೀರಾ. ಸೊ ಯಾವಾಗ ನೀವು ಜಾಸ್ತಿ ಜನನ ಮೀಟ್ ಆಗ್ತೀರಾ, ಆಟೋಮೆಟಿಕಲಿ ಲಾಗಿನ್ಸ್ ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕಂಪನಿಯಲ್ಲಿ ಟೀಮ್ ಮೆಂಬರ್ಸ್ ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ, ಟೀಮ್ ವರ್ಕ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗ್ರೋತ್ ಆಗ್ತಾ 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 ಆಟೋಮೆಟಿಕಲಿ ನಿಮಗೆ ಅರ್ನಿಂಗ್ಸ್ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ನಂಬರ್ 2 ಏನಂತ ಅಂದ್ರೆ ಮೀಟ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಪೀಪಲ್ ಅಂತ. ಅಂದ್ರೆ ಇವಾಗ ಏನ್ ಮೀಟ್ ಆಗಿದ್ದೀರಾ ಜನ, ಅದನ್ನ ಡಬಲ್ ಮಾಡಿ. ಈಗ ಈ ಮಂತ್ ಅಲ್ಲಿ 100 ಜನನ ಮೀಟ್ ಆಗಿದ್ದಾರೆ, ನಿಮ್ ಟೋಟಲ್ ಟೀಮ್ಸ್ ಅಂತೆಲ್ಲ ಸೇರಿ ಎಷ್ಟು ಮೆಂಬರ್ಸ್ ಗಳನ್ನ ನೀವು ಮೀಟ್ ಆಗಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಒಬ್ಬರೇ ಮೀಟ್ ಆಗೋದಲ್ಲ, ನಿಮ್ಮ ಟೀಮು ಕೂಡ ಎಷ್ಟು ಜನ ಮೀಟ್ ಆಗ್ತಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ನೆಟ್ವರ್ಕ್ ಇಂಡಸ್ಟ್ರಿ ನಾವು ಇಂಡಿವಿಜುವಲ್ ಆಗಿ ವರ್ಕ್ ಮಾಡೋದು ಆಗೋದಿಲ್ಲ. ಸೊ ಹಾಗಾಗಿ ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮತ್ತೆ ನಿಮ್ಮ ಟೀಮ್ ಎಲ್ಲಾ ಸೇರಿ ಈ ಮಂತ್ 100 ಪೀಪಲ್ ನೀವು ಮೀಟ್ ಆಗಿದ್ದೀರಾ ಅಂತ ಅಂದ್ರೆ ನೆಕ್ಸ್ಟ್ ಮಂತ್ ಗೆ ನೀವು ಅದನ್ನ 1 to ಡಬಲ್ ಮಾಡ್ಬೇಕಾಗುತ್ತೆ. ಸೊ 100 ಇದನ್ನು 200 ಮಾಡ್ಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನೋಡೋದಕ್ಕೆ ಸಾಧ್ಯ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ. ಸೊ ಹಾಗಾಗಿ ಏನ್ ಮೀಟ್ ಆಗ್ತಾ ಇದ್ರಿ ಅದನ್ನ ಡಬಲ್ ಮಾಡ್ಬೇಕಾಗುತ್ತೆ, ನೀವು ಬೇಗ ಸಕ್ಸಸ್ಫುಲ್ ಆಗ್ಬೇಕು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ. ಸೊ ನಂಬರ್ 3 ಪಾಯಿಂಟ್ ಏನಂತಂದ್ರೆ ಮೀಟ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಪೀಪಲ್ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇ ಸ್ಟ್ರಾಟಜಿ ನಿಮಗೆ ಮೀಟ್ ಮೋರ್ ನಂಬರ್ ಆಫ್ ಪೀಪಲ್, ಸೆಕೆಂಡ್ ಒನ್ ಏನಂದ್ರೆ ಮೀಟ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಪೀಪಲ್, ಥರ್ಡ್ ಒನ್ ಏನಂತಂದ್ರೆ ಮೀಟ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಪೀಪಲ್ ಅಂತ ಹೇಳ್ತಾರೆ. ಅಂದ್ರೆ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಬೇರೆ ಯಾವ ಫಾರ್ಮುಲಾನು ಇಲ್ಲ, ಜನಗಳನ್ನ ಮೀಟ್ ಆಗೋದೇ ಬಿಗ್ಗೆಸ್ಟ್ ಫಾರ್ಮುಲಾ. ಸೊ ನೀವು ಎಷ್ಟು ಜನನ ಮೀಟ್ ಆಗ್ತೀರೋ ಅಷ್ಟು ಬೇಗ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ಸೊ ಹಾಗಾಗಿ ಏನ್ ನೀವು ಮೀಟ್ ಆಗ್ತಾ ಇರ್ತೀರಾ, ಸೊ ಜನಗಳನ್ನ ಮೀಟ್ ಆಗ್ತಾ 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 ಹೋದಾಗೇನೆ ನೀವು ಜಾಸ್ತಿ ಗ್ರೋತ್ ಆಗೋದು ಸಾಧ್ಯ. ಸೊ ಒಂದು ಸೀಕ್ರೆಟ್ ಇದೆ, ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಯಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತಂದ್ರೆ ದ ಬಿಗ್ಗೆಸ್ಟ್ ಸೀಕ್ರೆಟ್ ಇಸ್, ಯಾರು ಜಾಸ್ತಿ ಮಾತಾಡ್ತಾರೋ ಅವರು ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಯಲ್ಲಿ ಬೇಗ ಸಕ್ಸಸ್ಫುಲ್ ಆಗ್ತಾರೆ. ಸೊ ಯಾರು ಕಮ್ಮಿ ಮಾತಾಡ್ತಾರೋ ಅವ್ರು ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಸಕ್ಸಸ್ಫುಲ್ ಆಗೋದು ಲೇಟ್ ಆಗುತ್ತೆ. ಸೊ ಜಾಸ್ತಿ ಮಾತಾಡೋರು ಯಾರೆಲ್ಲ ಇದ್ದಾರೆ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಯಲ್ಲಿ ನೋಡಿಬೇಕಾದ್ರೆ ಅವರು ಬೇಗ ಸಕ್ಸಸ್ಫುಲ್ ಆಗಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಜಾಸ್ತಿ ಮಾತಾಡೋರು ಮಾತ್ರ ಅಲ್ಲ, ಮಾತಾಡೋದು ಯಾವ್ದನ್ನ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಕಂಪನಿ ಬಗ್ಗೆ, ನಿಮ್ಮ ಕಂಪನಿ ಪ್ರಾಫಿಟ್ಸ್ ಬಗ್ಗೆ, ನಿಮ್ಮ ಕಂಪನಿ ಪೇಔಟ್ಸ್ ಗಳ ಬಗ್ಗೆ, ಸೊ ಕಂಪನಿದಾಗುವಂತ ನಮಗೆ ಲಾಭಗಳು ಏನೇನಿದೆ, ಜೊತೆಗೆ ಕಂಪನಿ ಪ್ರೊಫೈಲ್ ಏನಿದೆ, ಎಲ್ಲಾದ್ರ ಬಗ್ಗೆ ನೀವು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಯಾರ ಮುಂದೆ ಮಾತಾಡ್ತೀರ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದೇ ವಿಚಾರನ ನಿಮ್ಮ ಅಸೋಸಿಯೇಟ್ಸ್ ಗಳ ಹತ್ರ ಅಥವಾ ಯಾರೋ ಫ್ರೆಂಡ್ಸ್ ಗಳ ಹತ್ರ ಮಾತಾಡಿರೋದ್ರೇ ಮಾತಾಡ್ತಾ ಇದ್ರೆ ವರ್ಕೌಟ್ ಆಗಲ್ಲ. ಸೊ ಹೊಸ ಜನಗಳ ಹತ್ರ ನೀವು ಮಾತಾಡ್ತಾ ಹೋಗ್ಬೇಕು. ಆಟೋಮೆಟಿಕಲ್ ನಿಮ್ಗೆ ಗೊತ್ತಿಲ್ಲ ಅವರೆಲ್ಲ ಲಾಗಿನ್ ಆಗಿ ಸ್ಟಾರ್ಟ್ ಆಗ್ತಾರೆ, ನಿಮ್ಮ ಟೀಮ್ ಗ್ರೋತ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಮೋರ್ ನಂಬರ್ ಆಫ್ ಪೀಪಲ್ ನ ನೀವು ಮೀಟ್ ಆಗಬೇಕು. ಮೋರ್ ನಂಬರ್ ಆಫ್ ಪೀಪಲ್ ನ ಮೀಟ್ ಆಗಿ ಅವರಿಗೆ ನಿಮ್ಮ ಕಂಪನಿ ಬಗ್ಗೆ ಪೂರ್ತಿ ಮಾಹಿತಿ, 5 P's ಅಂತ ಏನೇಂತ ಹೇಳಿದೀನಿ, ಪೀಪಲ್ ಅಂಡ್ ಫಿಲಾಸಫಿ, ಪ್ರಾಡಕ್ಟ್ಸ್, ಪ್ಲಾನ್, ಪ್ರಾಫಿಟ್, ಪೇಔಟ್, ಇವೆಲ್ಲ ಏನಿದೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋದಾಗೆ ಅವ್ರಿಗೆ ಬಿಸ್ನೆಸ್ ಅರ್ಥ ಆಗ್ತಾ ಹೋಗುತ್ತೆ. ಫಾಲೋಅಪ್ಸ್ ಗಳು ಮಾಡಬೇಕು, ಅಗೇನ್ ಅಂಡ್ ಅಗೇನ್ ಮೀಟ್ ಆಗಿ ಅವರಿಗೆ ಬಿಸ್ನೆಸ್ ಯಾವುದೋ ಒಂದು ಟೈಮಲ್ಲಿ ಅರ್ಥ ಆಗುತ್ತೆ. ಆ ಟೈಮಲ್ಲಿ ನೀವು ಬಿಸ್ನೆಸ್ ಬರ್ತಾರೆ, ಅವ್ರಿಗೆ ಮತ್ತೆ ಟ್ರೈನ್ ಅಪ್ ಮಾಡಬೇಕು, ಅವ್ರಿಗೆ ಎಜುಕೇಶನ್ ಕೊಡಬೇಕು. ಎಜುಕೇಶನ್ ಕೊಟ್ಟಾದ್ಮೇಲೆ ಅವ್ರನ್ನ ವರ್ಕ್ ಮಾಡೋಕೆ ಮಾಡಿದಾಯ್ತು ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಟೀಮ್ ದೊಡ್ಡ ಮಟ್ಟದಲ್ಲಿ ರೆವಲ್ಯೂಷನ್ ಆಗುತ್ತೆ. ಸೊ ಈ 3 ಗೋಲ್ಡನ್ ರೂಲ್ಸ್ ಗಳು ಕೂಡ ಜನಗಳನ್ನ ಅತಿ ಹೆಚ್ಚಾಗಿ ನೀವು ಮೀಟ್ ಆಗೋದ್ರ ಬಗ್ಗೆನೇ ಇದೆ. ಸೊ 4ನೇ ಪಾಯಿಂಟ್ ಏನಂತ ಅಂದ್ರೆ ಲಾ ಆಫ್ ಆವರೇಜ್ ಅಂತ ಹೇಳ್ತಾರೆ. ಲಾ ಆಫ್ ಆವರೇಜ್ ಅಂದ್ರೆ ಏನು? ಸೊ ಅಲೇನ್ ಫೇಸ್ ಅಂತ ಹೇಳಿ ಕ್ವಶನ್ಸ್ ಆಫ್ ದ ಆನ್ಸರ್ಸ್ ಬುಕ್ ಅಲ್ಲಿ ಇದನ್ನ ಮೆನ್ಷನ್ ಮಾಡ್ತಾರೆ, ಲಾ ಆಫ್ ಆವರೇಜ್ ಅಂತ ಹೇಳಿ. ಒಬ್ಬ ಸೇಲ್ಸ್ ಮ್ಯಾನ್ ಯಾವ ಸ್ಟ್ರಾಟಜಿ ಇಟ್ಕೊಂಡು ಅವನು ಸೇಲ್ಸ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗ್ತಾನೆ ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಡ್ತಾರೆ.
ಸೊ ಅವನು ಒಂದೇ ಲಾಜಿಕ್ ಮೇಲೆ ಅವನು ವರ್ಕೌಟ್ ಮಾಡ್ತಾ ಇರ್ತಾನೆ. ಏನದು ಲಾಜಿಕ್ ಅಂತ ಅಂದ್ರೆ 10 ಮನೆಗಳ ಬಾಗ್ಲನ್ನ ತಟ್ಟಿದ್ರೆ ಅವನಿಗೆ ಗೊತ್ತಿರತ್ತೆ 7 ಮನೆಗಳು ಬಾಗ್ಲು ತೆಗೆಯುವಂಥದ್ದು ಅಂತ. ಇನ್ನು 3 ಮನೆಗಳು ಬಾಗ್ಲೇ ತೆಗಿಯಕ್ ಹೋಗಲ್ಲ. ಸೊ 7 ಮನೆ ಬಾಗ್ಲು ತೆಗೆದ್ರೆ ಸೊ ಅದರಲ್ಲಿ 4 ಜನ ಒಳಗಡೆ ಕರ್ಸ್ಕೊಂಡು ಅಥವಾ ಅದೇನ್ ಹೇಳಕ್ ಬಂದಿದ್ದಾರೆ ಅನ್ನೋದನ್ನ ಕೇಳೋದಕ್ಕೆ ಸಿಗುವಂಥದ್ದು. ಸೊ ಅಲ್ಲಿಗೆ 10 ಜನ ಮನೆ ಬಾಗ್ಲು ತಟ್ಟಿದ್ರಲ್ಲಿ 3 ಜನ ಬಾಗ್ಲು ತೆಗೆಯೋದೇ ಇಲ್ಲ, ಇನ್ನ 3 ಜನ ಏನು ಅಂತ ಕೇಳೋದೇ ಇಲ್ಲ. ಅವ್ರ ಟೆನ್ಷನ್ಸ್ ಗಳಲ್ಲಿ ಇರ್ತಾರೆ, ಅದೇನಪ್ಪ ನಮಗೇನು ಬೇಡ ಅಂತ ಹೇಳಿ ಬೈಕ್ ಕಳಿಸ್ಬಿಡ್ತಾರೆ. ಇನ್ನ 4 ಜನ ಏನಿದ್ದಾರೆ ಅಂದ್ರೆ 10 ಜನದಲ್ಲಿ 7 ಜನ ಮಾತ್ರ ಬಾಗಿಲು ತೆಗೆದ್ರು. ಆ 7 ಜನದಲ್ಲಿ 4 ಜನ ಮಾತ್ರ ಆ ಒಂದು ಕಾನ್ಸೆಪ್ಟ್ ಅಥವಾ ಅದೇನ್ ಸೇಲ್ಸ್ ನ ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಆ 4 ಜನದಲ್ಲಿ ತಗೊಳ್ಳೋರು ಒಬ್ರೇ ಅನ್ನೋದನ್ನ ಆವರೇಜ್ ಆಗಿ ಹೇಳ್ತಾರೆ. ಅಂದ್ರೆ 10 ಮನೆ ಬಾಗಿಲು ತಟ್ಟಿದ್ರೆ 1 ಸೇಲ್ ಆಗತ್ತೆ ಅಥವಾ 1 ಪ್ರಾಡಕ್ಟ್ ತಗೋತಾರೆ ಅಂತ ಹೇಳಿ. ಸೊ ಅಲ್ಲಿಗೆ ಅವ್ರಿಗೊಂದು ಲಾಜಿಕ್ ಇರುತ್ತೆ ಸೇಲ್ಸ್ ಮಾರ್ಕೆಟಿಂಗ್ ಮಾಡೋರಿಗೆ. ಸೊ ಸಿಂಪಲ್ ಫಾರ್ಮುಲಾ ಸಿಕ್ಬಿಟ್ಟಿದೆ. 10 ಮನೆ ಬಾಗಿಲು ತಟ್ಟಿದ್ರೆ 1 ಪ್ರಾಡಕ್ಟ್ ಸೇಲ್ ಆಗುತ್ತೆ. ಹಾಗಾದ್ರೆ ಈ ದಿನ ನಾನು ಇಷ್ಟು ಸೇಲ್ ಮಾಡಬೇಕು ಅಂತಂದ್ರೆ ಅಥವಾ ಇಷ್ಟು ಪ್ರಾಡಕ್ಟ್ ನ ಮಾರಬೇಕು ಅಂತಂದ್ರೆ ಎಷ್ಟು ಮನೆ ಬಾಗಿಲು ತಟ್ಟಬೇಕು, ಈ ಒಂದು ಕ್ಯಾಲ್ಕುಲೇಷನ್ ಮೇಲೆ ಬಾಗಿಲು ತಟ್ತಾ ಹೋಗ್ತಾರೆ. ಸೊ ಇದೇ ಕ್ಯಾಲ್ಕುಲೇಷನ್ ವರ್ಕೌಟ್ ಆಗಿ ಅವರು ಎಲ್ಲಾ ಒಂದು ಸೇಲ್ಸ್ ಮಾರ್ಕೆಟಿಂಗ್ ಅಲ್ಲಿ ಇವತ್ತು ವರ್ಕೌಟ್ ಆಗ್ತಿರೋಂಥದ್ದು, ಸೇಲ್ಸ್ ಮಾರ್ಕೆಟಿಂಗ್ ಮಾಡ್ತಿರೋಂಥದ್ದು. ನೀವೇ ಎಕ್ಸಾಂಪಲ್ ನೋಡಿ, ಪಾರ್ಕಿಂಗ್ ಮಾಡಿರೋ ಟೈಮಲ್ಲಿ ಅಥವಾ ಟ್ರಾಫಿಕ್ ಜಾಗದಲ್ಲಿ ಮಾರದಿಕ್ ಬರ್ತಾರೆ ಸೇಲ್ಸ್ ಮಾರ್ಕೆಟಿಂಗ್ ಅಂದ್ರೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಗಳನ್ನ ಹಿಡ್ಕೊಂಡ್ಬಂದು ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಸೊ ಆವರೇಜ್ ಏನಿದೆ ಲಾಭ ಆವರೇಜ್ ವರ್ಕೌಟ್ ಆಗಿ ಅವ್ರಿಗೆ ಇಷ್ಟು ಪ್ರಾಡಕ್ಟ್ಸ್ ಪ್ರತಿ ದಿನ ಸೇಲ್ ಆಗುತ್ತೆ. ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಸೊ ಆ ಒಂದು ರೇಷಿಯೋ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಬಟ್ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಕೂಡ ಅವ್ರಿಗೆ ಮಿನಿಮಮ್ ಇಷ್ಟು ಅಂತ ಬಂದೇ ಬರುತ್ತೆ. ಮಂತ್ಲಿ ಆವರೇಜ್ ಇನ್ಕಮ್ ಅಂತ ಇದ್ದೇ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಅವರು ಅದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾನೆ ಇರ್ತಾರೆ. ಸೊ ಅದೇ ಸೇಲ್ಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಒಂದು ಸ್ಟ್ರಾಟಜಿ ಇದೆ, ಲಾ ಆಫ್ ಅವರೇಜ್ ಅಲೈನ್ ಪೇಸ್ ಅವರು ಹೇಳುವಂಥದ್ದು. ಸೊ 10:6:3:1 ಅಂತ ಹೇಳಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗೋಲ್ಡನ್ ರೂಲ್ ನಂಬರ್ 4 ಎಲ್ಲರೂ ಕೂಡ ಇದನ್ನ ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳೇಬೇಕು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ. ಸೊ ನೀವು 10 ಜನನ ಇನ್ವೈಟ್ ಮಾಡಿದ್ರೆ ಸೊ ಅದರಲ್ಲಿ ಪ್ಲಾನಿಂಗ್ ಬರೋರು 6 ಜನ ಅಂತೆ ಆವರೇಜ್ ಆಗಿ ಹೇಳ್ತಾ ಇದ್ದಾರೆ. 10 ಜನ ಇನ್ವೈಟ್ ಮಾಡಿದ್ರೆ 6 ಜನ ಪ್ಲಾನಿಂಗ್ ಕೇಳಕ್ ಬರ್ತಾರೆ. 6 ಜನ ಪ್ಲಾನಿಂಗ್ ಕೇಳಿದ್ರಲ್ಲಿ 3 ಜನ ಲಾಗಿನ್ ಆಗ್ತಾರೆ. 3 ಜನ ಲಾಗಿನ್ ಆಗಿದ್ರಲ್ಲಿ ಒಬ್ರು ನಿಮ್ ಜೊತೆ ಲೀಡರ್ ಆಗಿ ಉಳ್ಕೋತಾರೆ. ಸೊ ಅಲ್ಲಿಗೆ ನೀವು 10 ಇನ್ವಿಟೇಷನ್ ಮಾಡಿದ್ರೆ ಸಾಕು ಒಬ್ರು ನಿಮಗೆ ಲೀಡರ್ ಸಿಗ್ತಾರೆ ಅಂತ ಹೇಳಿ. ಸೊ ಎಷ್ಟು ಸಿಂಪಲ್ ಆಗಿದೆ ನೋಡಿ ಫಾರ್ಮುಲಾ. ಸೊ ಹಾಗಾದ್ರೆ ಯೋಚನೆ ಮಾಡಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಹತ್ರ 5 ಜನ ಲೀಡರ್ಸ್ ಇದ್ರೆ ಸಾಕ, ಅಥವಾ 10 ಜನ ಲೀಡರ್ಸ್ ಇದ್ರೆ ಸಾಕ, ಅಥವಾ 50 ಜನ ಲೀಡರ್ಸ್ ಇದ್ರೆ ಸಾಕ, ಅದು ನಿಮಗೆ ಬಿಟ್ಟಿದ್ದು. ಸೊ ನೀವು ಎಷ್ಟು ಜನನ ಲೀಡರ್ಸ್ ನೀವು ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಟೀಮ್ ಅಲ್ಲಿ, ಹಾಗಾದ್ರೆ ಅಷ್ಟು ಜನ ಲೀಡರ್ಸ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೀವು ಎಷ್ಟು ಜನ ಇನ್ವಿಟೇಷನ್ ಮಾಡಬೇಕು ಯೋಚನೆ ಮಾಡಿ. ಸೊ ಅಂದ್ರೆ ಸಿಂಪಲ್ ಲಾಜಿಕ್, 10 ಇನ್ವೈಟ್ ಮಾಡಿದ್ರೆ ಒಬ್ರು ಲೀಡರ್ ಸಿಗ್ತಾರೆ ನಿಮಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗೋದಕ್ಕೆ. ಸೊ ಅಂದ್ರೆ ಈ ಒಂದು ಆವರೇಜ್ ಅನ್ನುವಂಥದ್ದು, ಇದು ಆವರೇಜ್ ಅಂದ್ರೆ ಪರ್ಫೆಕ್ಟ್ ಆಗಿ ಇಷ್ಟೇ ಅಂತ ಅಲ್ಲ, ಇದಕ್ಕಿಂತ ಜಾಸ್ತಿ ಆಗ್ಬೋದು. ಅದು ನಿಮ್ಮ ಎಫರ್ಟ್ ಮೇಲೆ, ನಿಮ್ಮ ಸ್ಕಿಲ್ಸ್ ಗಳ ಮೇಲೆ. ಬಟ್ ಆನ್ ಆನ್ ಆವರೇಜ್ ಇಷ್ಟೊಂದು 100% ಗ್ಯಾರಂಟಿ ಅನ್ನೋ ಕ್ಲಾರಿಫಿಕೇಶನ್ ಕೊಡ್ತಾರೆ. 10 ಇನ್ವಿಟೇಷನ್ ಮಾಡಿದ್ರೆ 100% 3 ಲಾಗಿನ್ ಬಂದೇ ಬರುತ್ತೆ. ಇನ್ ಕೇಸ್ 10 3 ಬರ್ತಾ ಇಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಸಿಸ್ಟಮ್ ನ ಬಿಟ್ಟು ಹೊರಗಡೆ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿ. ಸಿಸ್ಟಮ್ ಅಲ್ಲಿ ನೀವು ಕರೆಕ್ಟ್ ಆಗಿ ವರ್ಕೌಟ್ ಮಾಡಿದ್ದಾಯ್ತು ಅಂದ್ರೆ, ನೀವು ಅಪ್ಲೈನ್ಸ್ ಹೇಳಿದ ಮಾತುಗಳನ್ನ ನೀವು ಕೇಳಿದಾಯ್ತು ಅಂದ್ರೆ, ನಾನು ಲಾಸ್ಟ್ ಏನೆಲ್ಲ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೆಲ್ಲ ಫಾಲೋ ಮಾಡಿದ್ದೀನಿ ಅಂದ್ರೆ 100% 10 ಇನ್ವಿಟೇಷನ್ ಅಲ್ಲಿ 3 ಲಾಗಿನ್ ಅಂತೂ 100% ಗ್ಯಾರಂಟಿ. ಅಂದ್ರೆ 6 ಪ್ರೆಸೆಂಟೇಷನ್ ಕೊಟ್ಟಿದ್ದಾಯ್ತು ಅಂದ್ರೆ 3 ಲಾಗಿನ್ ಬಂದೇ ಬರುತ್ತೆ. 50% ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಯಾವಾಗ ನೀವು ಸಿಸ್ಟಮ್ ನ ಫಾಲೋ ಮಾಡಿದ್ದೇ ಆಯ್ತು ಅಂತಂದ್ರೆ, ಸೊ ಅದ್ರಲ್ಲಿ ಆವರೇಜ್ ಆನ್ ಅನ್ ಆವರೇಜ್ 6 ಪ್ರೆಸೆಂಟೇಷನ್ ಕೊಟ್ಟು 3 ಲಾಗಿನ್ ಆಯ್ತು ಅಂತಂದ್ರೆ, ಆ 3 ಲಾಗಿನ್ ಅಲ್ಲಿ ಒಬ್ರು ಲೀಡರ್ ನಿಮಗೆ ಉಳ್ಕೋತಾರೆ ಅಂತ ಹೇಳಿ. ಸೊ ಗೋಲ್ಡನ್ ರೂಲ್ ನಂಬರ್ 5. ಸೊ ಏನಂತಂದ್ರೆ ಇದೇನ್ ಹೇಳಿದೆ ನಾನು ನಿಮ್ಗೆ, ಲಾ ಆಫ್ ಆವರೇಜ್ ಅಂತ ಹೇಳಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ 10:6:3:1 ಅಂತ ಹೇಳಿ. ಸೊ ಆ ಒಂದು ಆವರೇಜ್ ನೀವೇನಿದೆ ಅಂದ್ರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು, ಅಥವಾ ಅದ್ರ ಕಡೆ ಇಂಪ್ರೂವ್ಮೆಂಟ್ ಕಡೆ ನೀವು ಹೋರಾಟ ಮಾಡ್ಬೇಕಾಗುತ್ತೆ. ಅದನ್ನ ಗೋಲ್ಡನ್ ರೂಲ್ ನಂಬರ್ 5 ಅಂತ ಹೇಳ್ತೀವಿ. ಅಂದ್ರೆ 10 ನೀವು ಇನ್ವಿಟೇಷನ್ ಮಾಡಿದ್ರೆ 6 ಜನ ಪ್ರೆಸೆಂಟೇಷನ್ ಕೇಳೋದಕ್ಕೆ ಬರ್ತಾ ಇದಾರಲ್ವಾ, ಸೊ ಅದನ್ನ 7 ಪ್ರೆಸೆಂಟೇಷನ್ ಬರೋ ರೀತಿಯಲ್ಲಿ, 8 ಜನ ಪ್ರೆಸೆಂಟೇಷನ್ ಬರೋ ರೀತಿಯಲ್ಲಿ, ಅಥವಾ 10 ಇನ್ವಿಟೇಷನ್ 10 ಕೂಡ ಪ್ರೆಸೆಂಟೇಷನ್ ಬರೋ ರೀತಿಯಲ್ಲಿ. ಸೊ 10 ಪ್ಲಾನಿಂಗ್ ಕೊಟ್ರೆ ಅಥವಾ 10 ಇನ್ವಿಟೇಷನ್ ಮಾಡಿ 6 ಜನ ಅಥವಾ 7 ಜನ 8 ಜನ ಪ್ರೆಸೆಂಟೇಷನ್ ಕೊಟ್ರೆ 5 ಜನ ಲಾಗಿನ್ ಆಗೋ ರೀತಿಯಲ್ಲಿ. ಸೊ 6 ಜನ ಲಾಗಿನ್ ಅಂದ್ರೆ ಇಂಪ್ರೂವ್ಮೆಂಟ್ ಕಡೆ ನೀವು ಗಮನ ಹರಿಸಬೇಕಾಗುತ್ತೆ. ಅಂದ್ರೆ ಸೊ ಒಂದು ಆವರೇಜ್ ಏನಿದೆ, ಆ ಆವರೇಜ್ ಲಾ ಆಫ್ ಅವರೇಜ್ ಮೇಲೆ ನೀವು ಇನ್ಕ್ರಿಮೆಂಟ್ ಅಥವಾ ಇಂಪ್ರೂವ್ಮೆಂಟ್ ನೀವು ಮಾಡ್ಕೊಂಡಿದ್ದೆ ಆಯ್ತು ಅಂತ ಅಂದ್ರೆ, ಸೊ ಆಟೋಮೆಟಿಕಲಿ ನಿಮ್ ಬಿಸ್ನೆಸ್ ಟಾಪ್ ಲೆವೆಲ್ಗೆ ಪಿಕಪ್ ಆಗ್ತಾ ಇರುತ್ತೆ ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸೊ
ದ ಮೋಸ್ಟ್ ಇಂಪಾರ್ಟೆಂಟ್ 5 ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ 3 ಪಾಯಿಂಟ್ಸ್ ಗಳು ಜನಗಳನ್ನ ಮೀಟ್ ಆಗೋದ್ರ ಬಗ್ಗೆನೇ ಇದೆ. ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಯಲ್ಲಿ ನೀವು ಬೇಗ ಗ್ರೋತ್ ಆಗ್ಬೇಕು ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನನ, ಅತಿ ಹೆಚ್ಚಾಗಿ ಜನಗಳನ್ನ ನೀವು ಮೀಟ್ ಆಗ್ಬೇಕಾಗುತ್ತೆ. ಸೊ ಮೀಟ್ ಆಗಿ ಯಾರು ಜಾಸ್ತಿ ಮಾತಾಡ್ತಾರೆ ಅಂದ್ರೆ ಹೊಟ್ಟೆ ನೋವು ಬರೋಷ್ಟು ಯಾರು ಮಾತಾಡ್ತಾರೆ, ಗಂಟ್ಲು ನೋವು ಬಂದು ಗಂಟಲು ಸಮಸ್ಯೆ ಬರಬೇಕು ಆ ಲೆವೆಲ್ ಯಾರು ಮಾತಾಡ್ತಾರೆ 100% ಅದ್ರದ್ದು ಉದ್ದೇಶ ಅಥವಾ ಅದ್ರ ಇಂಡಿಕೇಶನ್ ಏನು ಅಂತ ಅಂದ್ರೆ ಯಾರ್ದು ಮಾತಾಡಿ 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 ಅವ್ರ ಕಂಪನಿ ಬಗ್ಗೆ, ಕಂಪನಿಲಿರುವಂತ ಪ್ರಾಫಿಟ್ಸ್, ಕಂಪನಿಲಿರುವಂತ ಪ್ಲಾನ್ ಇರ್ಬೋದು, ಕಂಪನಿ ಇರುವಂತ ಬೆನಿಫಿಟ್ಸ್ ಗಳ ಯಾರು ಜಾಸ್ತಿ ಮಾತಾಡ್ತಾರೆ ಅವ್ರಿಗೆ 100% ಗಂಟಲು ನೋವು ಬಂದೇ ಬರುತ್ತೆ. ಅದ್ರ ಇಂಡಿಕೇಶನ್ ಏನು ಅಂತ ಅಂದ್ರೆ ಅವರು ಸಕ್ಸಸ್ ದಾರಿಲಿ ಇದ್ದಾರೆ ಅಂತೇಳಿ, ಅಂದ್ರೆ ಆದಷ್ಟು ಬೇಗ ಅವ್ರ ಕಂಪನಿಯಲ್ಲಿ ಅವ್ರು ಸಕ್ಸಸ್ ನ ರೀಚ್ ಆಗೇ ಆಗ್ತಾರೆ ಅನ್ನೋದನ್ನ ಒಂದು ಇಂಡಿಕೇಶನ್ ಅದು. ಸೊ ಹಾಗಾಗಿ ನೀವು ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಯಲ್ಲಿ ಬೇಗ ಗ್ರೋತ್ ಆಗಬೇಕು ಅಂದ್ರೆ ಜಾಸ್ತಿ ಮಾತಾಡಬೇಕು. ಸೊ ಯಾರೆಲ್ಲ ಜಾಸ್ತಿ ಮಾತಾಡ್ತಾರೆ 100% ಬರ್ದಿಟ್ಕೊಳ್ಳಿ. ಆಸ್ ಸೂನ್ ಆಸ್ ಪಾಸಿಬಲ್ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಕಂಪನಿಗಳಲ್ಲಿ ನೀವು ಬೇಗ ಸಕ್ಸಸ್ಫುಲ್ ಆಗ್ತೀರಾ ಅಂತ. ನಂಬರ್ ಸೆಕೆಂಡ್ ಏನಂತ ಅಂದ್ರೆ ಒಂದು ಅವರೇಜ್ ಇದೆ. ಸೊ ಯೋಚನೆ ಮಾಡೋಂಗಿಲ್ಲ, 10 ಜನ ಇನ್ವಿಟೇಷನ್ ಮಾಡಿದ್ರೆ 6 ಜನ ಪ್ರೆಸೆಂಟೇಷನ್ ಬರ್ತಾರೆ, 6 ಜನ ಪ್ರೆಸೆಂಟೇಷನ್ ಬಂದವರು 3 ಜನರಲ್ಲಿ ಲಾಗಿನ್ ಆಗ್ತಾರೆ, 3 ಜನ ಲಾಗಿನ್ ಒಬ್ರು ಲೀಡರ್ ಉಳ್ಕೋತಾರೆ. ಸೊ ಹಾಗಾದ್ರೆ ನಿಮಗೆ ಎಷ್ಟು ಲಾಗಿನ್ಸ್ ಬೇಕು ಈ 1 ಇಯರ್ ಅಲ್ಲಿ ಅಥವಾ ಈ 1 ಮಂತ್ ಅಲ್ಲಿ ಟಾರ್ಗೆಟ್ ತಗೊಳ್ಳಿ. ಸೊ ಎಷ್ಟು ಲಾಗಿನ್ಸ್ ಬೇಕು ಅಂತ ಹೇಳಿ. ಸೊ ಎಷ್ಟು ಲಾಗಿನ್ಸ್ ಬೇಕು ಅಂತ ನೀವು ಏನ್ ಟಾರ್ಗೆಟ್ ತಗೊಂಡಿರ್ತಾರೆ, ಫಾರ್ ಎಕ್ಸಾಂಪಲ್ ಒಂದು 30 ಲಾಗಿನ್ ಆಗ್ಬೇಕು ಅಂತ ಅಂದ್ರೆ 30 ಲಾಗಿನ್ ನಿಮ್ಮ ಕಂಪನಿ ಲಾಗಿನ್ ಆಗ್ಬೇಕು ಅಂತ ಅಂದ್ರೆ 100 ಇನ್ವಿಟೇಷನ್ ಆಗ್ಬೇಕು ಆವರೇಜ್, ಆ ಒಂದು ಫಾರ್ಮುಲಾ ಪ್ರಕಾರ. ಸೊ ಒಂದು ಫಾರ್ಮುಲಾ ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋದಾಗೆ ಸೊ 100 ಜನ ಇನ್ವಿಟೇಷನ್ ಮಾಡಿದ್ರಲ್ಲಿ 50 ಜನ ಲಾಗಿನ್ ಆಗ್ಬೋದು, 60 ಜನ ಲಾಗಿನ್ ಆಗ್ಬೋದು, 70 ಜನ ಲಾಗಿನ್ ಆಗ್ಬೋದು. ನೀವು ಸಿಸ್ಟಮ್ ನ ಎಷ್ಟು ಸಿಸ್ಟಮೆಟಿಕಲಿ ನೀವು ಫಾಲೋ ಮಾಡ್ತೀರಾ, ಜೊತೆಗೆ ನಿಮ್ಮ ಟೀಮ್ ಕೈಲಿ ಫಾಲೋ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸೊ ಹಾಗೆ ಈ 5 ಗೋಲ್ಡನ್ ರೂಲ್ಸ್ ನ ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಎಲ್ಲರೂ ಸಕ್ಸಸ್ಫುಲ್ ಆಗಿ ಸೊ ಕರೋಡ್ಪತಿಗಳಾಗಿ ಅಂತ ವಿಶ್ ಮಾಡ್ತಾ, ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಪ್ರೆಸ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.